ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಆಗಿರುವಂತಹ ಬ್ರಿಗೇಡ್ ರೋಡ್ನಲ್ಲಿರುವಂತಹ KFC ಮೇಲೆ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಇಲ್ಲಿರುವಂತಹ ಆಹಾರವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇರ್ಬೋದು. ಬ್ರಿಗೇಡ್ ರೋಡ್ನಲ್ಲಿರುವಂತಹ KFC ಇದು. ಈ ಒಂದು KFCಗೆ 5 ಜನರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ತಂಡ ರೇಡ್ ಮಾಡಿ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಮಾಂಸ ಆಗಿರ್ಬೋದು ಅಥವಾ ಬಟರ್ ಆಗಿರ್ಬೋದು ಅಥವಾ ಜನರಿಗೆ ಕೊಡುವಂತಹ ಅಂದರೆ ಗ್ರಾಹಕರಿಗೆ ಕೊಡುವಂತಹ ಪೂರೈಕೆ ಮಾಡುವಂತಹ ಪ್ರತಿಯೊಂದು ವಸ್ತುಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಇಲ್ಲಿರುವಂತಹ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಬ್ರೆಡ್ ಆಗಿರ್ಬೋದು, ಕೆಲವೊಂದು ಐಟಮ್ಗಳಲ್ಲಿ ಯಾವುದೇ ರೀತಿಯ ಯಾವ ಡೇಟ್ ಕೂಡ ಇಲ್ಲ. ಮತ್ತೊಂದು ವಿಚಾರ, ಕೆಲವೊಂದು ಐಟಮ್ಗಳನ್ನು ಓಪನ್ ಮಾಡಿಟ್ಟು ಹಲವು ದಿನಗಳಾಗಿದೆ, ಇದನ್ನು ಯಾಕೆ ಸರಿಯಾದ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಪ್ರತಿಯೊಂದು ಐಟಮ್ಗಳನ್ನು ಇವರ ನಿಯಮದ ಪ್ರಕಾರ ಅದಕ್ಕೆ ಅದೇ ರೀತಿಯಲ್ಲಿ ಜೋಡಣೆ ಮಾಡಿಡಬೇಕಾಗುತ್ತೆ. ಇನ್ನು ಮಾಂಸವನ್ನು -16 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು ಅಥವಾ ಅವರದ್ದೇ ಆದಂತಹ ಇದರ ಮೇಲೆ ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಮಾಂಸ ಆಗಿರ್ಬೋದು, ಇಲ್ಲಿ ಬಳಕೆ ಆಗ್ತಿರುವಂತಹ ನೋಡ್ತಾ ಇರ್ಬೋದು ಕೆಲವೊಂದು ಐಟಮ್ಗಳು, ಅಂದರೆ ಜನರಿಗೆ ಬರ್ಗರ್ ಆಗಿರ್ಬೋದು, ಪಿಜ್ಜಾ, ಇದಕ್ಕೆ ಬಳಕೆ ಮಾಡುವಂತಹ ಐಟಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ವೆರಿಫಿಕೇಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಐಸ್ ಕ್ರೀಮು ಅಥವಾ ಬಳಕೆ ಆಗುತ್ತಿರುವಂತಹ ಸಾಸ್ಗಳನ್ನು ಕೂಡ, ಇನ್ನು ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಪ್ರತಿಯೊಂದರ ಐಟಮ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಳಕೆ ಆಗ್ತಿರುವಂತಹ ಎಣ್ಣೆಯನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಯಾವುದೇ ರೀತಿಯ ನ್ಯೂನ್ಯತೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಇವರು ನಿಯಮಾನುಸಾರ ಇಲ್ಲಿ ರೇಡ್ ಮಾಡಿರುವಂಥದ್ದು. ಈ ಬಗ್ಗೆ ಇಲ್ಲಿ ಈ ಒಂದು KFC ಸೆಂಟರ್ ಬಗ್ಗೆ ಇವರಿಗೆ ಈ ಹಿಂದೆ ದೂರು ಬಂದಿತ್ತಾ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಬಟ್ ಒಂದು ವಿಚಾರ ಅಂದರೆ, ಕೆಲ ದಿನಗಳ ಹಿಂದೆಷ್ಟೇ ಆಫರನ್ನು ಬಿಡಲಾಗಿತ್ತು. ಕೆಲವೊಂದು KFCಗಳಲ್ಲಿ 30%, 40% ಆಫರನ್ನು ಬಿಡಲಾಗಿತ್ತು. ಆ ಒಂದು ಆಫರ್ ಡಿಸ್ಕೌಂಟ್ ಸಂದರ್ಭದಲ್ಲಿ ಕಡಿಮೆ ಗುಣಮಟ್ಟದ ಮಾಂಸ ಜೊತೆಗೆ ಎಕ್ಸ್ಪೈರ್ ಆಗಿರುವಂತಹ ಮಾಂಸವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಆ ಒಂದು ಮಾಂಸವನ್ನು ಬಳಕೆ ಮಾಡಿ ಅದನ್ನು ಗ್ರಾಹಕರಿಗೆ ಕೊಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಒಂದು ಆರೋಪದ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಕೂಡ ವೈರಲ್ ಮಾಡಿದ್ರು. ಜೊತೆಗೆ ಅಧಿಕಾರಿಗಳನ್ನು ಕೂಡ ಟ್ಯಾಗ್ ಮಾಡಿದ್ರು. ಎಲ್ಲ ಆಯಾಮದಲ್ಲೂ ತದನಂತರದಲ್ಲಿ ಪರಿಶೀಲನೆ ಮಾಡಿರುವಂತಹ ಅಧಿಕಾರಿಗಳು ಇದೀಗ ರೇಡ್ ಮಾಡಿರುವಂಥದ್ದು. ಅಂದರೆ ಇದೇ ಇಲ್ಲಿರುವಂತಹ ಬ್ರಿಗೇಡ್ ರೋಡ್ನಲ್ಲಿರುವಂತಹ KFCಯಿಂದ ಈ ರೀತಿ ಲೋಪ ಆಗಿದೆ ಅನ್ನೋದು ಗ್ರಾಹಕರ ವರ್ಷನ್ ಆಗಿರಲಿಲ್ಲ. ಬಟ್ ಬಹುತೇಕ KFCಗಳಲ್ಲಿ ಈ ರೀತಿ ತೊಂದರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ದೂರು ಬಂದಂತಹ ಹಿನ್ನೆಲೆ ಆ ಒಂದು ದೂರನ್ನು ಪರಿಶೀಲನೆ ಮಾಡುವಂತಹ ಸಲುವಾಗಿ ಇವತ್ತು ನೇರವಾಗಿ ರೇಡ್ ಮಾಡಿ ಇದೀಗ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.